ಉದ್ಯಮಿ ಗೌತಮ್ ಅದಾನಿಯನ್ನ ಉಳಿಸೋಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಬೆಳಗಾವಿ ಸುವರ್ಣಸೌಧದಲ್ಲಿ ಮಾತನಾಡಿ, ಮಣಿಪುರ 20 ತಿಂಗಳಿಂದ ಹೊತ್ತಿ ಉರಿತಿದೆ. ಇದರ ಬಗ್ಗೆ ಮಾತನಾಡೋಕೆ ಅವರಿಗೆ ಆಗ್ತಿಲ್ಲ. ರಾಷ್ಟ್ರದ ಆರ್ಥಿಕತೆ ಕುಸಿಯುತ್ತಿದೆ. ಅದಾನಿ ಪ್ರಕರಣದ ಬಗ್ಗೆ ಮಾತಿಗೆ ತಯಾರಿಲ್ಲ. ಜನರ ಗಮನ ಬೇರೆಡೆ ಸೆಳೆಯೋಕೆ ನಡೆಸುವ ಪ್ರಯತ್ನ ಇದಾಗಿದೆ ಅಂತ ಕಿಡಿಕಾರಿದ್ರು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ತಯಾರಿ ಬೇಕು. ಸಂವಿಧಾನದಲ್ಲಿ ಕೆಲವು ಬದಲಾವಣೆಯನ್ನ ತರಲೇಬೇಕು. ತಾಂತ್ರಿಕವಾಗಿ ಇದಕ್ಕೆ ಸಿದ್ಧರಿದ್ದಾರಾ? ಇದೆಲ್ಲವೂ ಕೂಡ ಮಾಡಬೇಕು. ರಾತ್ರಿ ವೇಳೆ ಮೋದಿ ಕನಸು ಕಾಣ್ತಾರೆ. ಆ ಕನಸು ನನಸು ಮಾಡೋಕೆ ಸಚಿವರು ಹೋರಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅಂದಹಾಗೆ ಡಿಮಾನಿಟೈಸೇಷನ್ ರಾತ್ರೋರಾತ್ರಿ ಆಯ್ತು. ಕೊರೋನಾ ವೇಳೆ ಯಾವ ವಾಗ್ದಾನ ಮಾಡಿದ್ರು? ದೇಶದ ಆರ್ಥಿಕ ಪರಿಸ್ಥಿತಿ ಕೊರತೆ ಮುಚ್ಚಿ ಹಾಕೋಕೆ, ಅದಾನಿ ಹಗರಣ ಮುಚ್ಚಿ ಹಾಕೋಕೆ ಈ ಪ್ರಯತ್ನ ನಡೆಸಲಾಗ್ತಿದೆ. ಇದಕ್ಕೆ ಪ್ರಾದೇಶಿಕ ಪಕ್ಷಗಳ ಅನುಮತಿ ಪಡೆದ್ರ ಅದಾನಿ ಒಬ್ಬರನ್ನ ಉಳಿಸೋಕೆ ಇದನ್ನ ತಂದಿದ್ದಾರೆ ಅಂತ ಹರಿಹಾಯ್ದ್ರು. ಇನ್ನು ವಕ್ಫ್ ವಿವಾದದ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸುವ ವಿಚಾರವಾಗಿ ಮಾತನಾಡಿ, ಬಿಜೆಪಿಯವರು ಸುಳ್ಳಿನ ಕಂತೆಯನ್ನ ಇವತ್ತು ಪ್ರಸ್ತಾಪ ಮಾಡ್ತಿದ್ದಾರೆ. ಹಾವೇರಿ ಪ್ರಕರಣದ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ. ಯಾವ ರೈತರಿಗೆ ದೇವಾಲಯಗಳಿಗೂ ಇದು ಅನ್ಯಾಯ ಆಗೋದಿಲ್ಲ. ಹೀಗಂತ ಸ್ವತಃ ನಾವು ಸದನದಲ್ಲಿ ಉತ್ತರ ಕೊಟ್ಟಿದ್ದೇವೆ ಅಂದ್ರು. ಅಲ್ಲದೆ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಗರೇ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಕಾನೂನು ಕಗ್ಗಂಟು ಇದೆ. ಇವರು ಹಿಂದೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಕಾನೂನು ವಿಚಾರ ಕುರಿತಾಗಿ ಮಾತನಾಡೋಕೆ ಅವರು ಸಿದ್ಧರಿಲ್ಲ. ಯತ್ನಾಳ್, ಚಕ್ರತೀರ್ಥ ಅವರು ಬಸವಣ್ಣ ಅವರ ಬಗ್ಗೆ ಅವಹೇಳನ ಮಾತನಾಡ್ತಾರೆ. ಆ ವೇಳೆ ಯಾವ ಒಬ್ಬ ಬಿಜೆಪಿ ನಾಯಕರು ವಿರೋಧಿಸಿಲ್ಲ. ಇಂತಹವರು ನಿನ್ನೆ ಬಸವಣ್ಣನವರ ಬಗ್ಗೆ ಮಾತನಾಡ್ತಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಬಸವಣ್ಣನವರ ಬಗ್ಗೆ ಮಾತನಾಡೋದಕ್ಕೆ ಏನು ನೈತಿಕತೆ ಇಲ್ಲ. RSS ಬಗ್ಗೆ ಮಾತನಾಡಿದಾಗ ತಕ್ಷಣ ಗಲಾಟೆ ಮಾಡಿದ್ರು ಅಂತ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು.